ನಮಸ್ಕಾರಗಳೇ, ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಯೂಟ್ಯೂಬ್ ಚಾನಲ್. ಕಲ್ಯಾಣ ಕರ್ನಾಟಕ ಅಂದ ತಕ್ಷಣ ನಮಗೆ ನೆನಪಾಗೋದು ಬಿಸಿಲು ಮತ್ತು ಅಲ್ಲಿನ ಸಮೃದ್ಧ ಬೆಳೆಗಳು. ಆದರೆ ಅದೇ ಭಾಗದ ಜನರು ದಶಕಗಳಿಂದ ಒಂದು ದೊಡ್ಡ ಕನಸನ್ನು ಹೊತ್ತು ಕುಳಿತಿದ್ದಾರೆ. ಅದೇ ಬಳ್ಳಾರಿ ಸಿರುಗುಪ್ಪ ಸಿನ್ನೂರು ರೈಲು ಮಾರ್ಗ. ಸರ್ವೆ ಆಗಿ 13 ವರ್ಷ ಕಳೆದ ಬಜೆಟ್ ನಲ್ಲಿ ಘೋಷಣೆಯಾಗಿ ಕಾಲ ಉರುಳಿದೆ. ಆದರೂ ಹಳಿ ಮಾತ್ರ ಇನ್ನು ನೆಲಕ್ಕೆ ಬಿದ್ದಿಲ್ಲ. ಯಾಕೆ ಈ ವಿಳಂಬ? ನಮ್ಮ ಭಾಗದ ರೈಲ್ವೆ ಬೇಡಿಕೆಯನ್ನು ಕೇಂದ್ರ ರೈಲ್ವೆ ಸರ್ಕಾರ ಕೇಳಿಸಿಕೊಳ್ತಾ ಇಲ್ವೇ? ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತ ಆ ಒಂದು ಮೀಟಿಂಗ್ ಇಡೀ ರಾಜ್ಯದ ಗಮನ ಸೆಳೆದಿದೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಒಂದೇ ಭಾರತ್ ರೈಲು ಬರುತ್ತಾ? ಸಿಂಧನೂರು ಜನರಿಗೆ ರೈಲು ಹತ್ತುವ ಭಾಗ ಯಾವಾಗ ಸಿಗುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಹುಡುಕೋಣ. ಇದು ಕೇವಲ ಸುದ್ದಿ ಅಲ್ಲ, ಇದು ಉತ್ತರ ಕರ್ನಾಟಕ ಜನರ ಸ್ವಾಭಿಮಾನದ ಹೋರಾಟದ. ಕಲ್ಪನೆ ಮಾಡಿಕೊಳ್ಳಿ, ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಇವತ್ತು ನಮಗೆ ಸರಿಯಾದ ಸೂಪರ್ ಫಾಸ್ಟ್ ರೈಲುಗಳ ಕೊರತೆ ಕೂಡ ಇದೆ. ದಶಕಗಳಿಂದ ಕೇಳಿ ಬರ್ತಿರುವ ಬೇಡಿಕೆ ಅಂದ್ರೆ ಅದು ಉದಯ ಎಕ್ಸ್ಪ್ರೆಸ್ ಅಥವಾ ಈಗಿನ ಕಾಲದ ಹೈಟೆಕ್ ವಂದೇ ಭಾರತ್. ಇತ್ತೀಚೆಗೆ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಒಂದು ದೊಡ್ಡ ನಿಯೋಗ ಜೊತೆಗೆ ದೆಹಲಿ ಹೋಗಿತ್ತು. ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಗಂಭೀರವಾದ ಚರ್ಚೆ ಕೂಡ ನಡೆಸಿದೆ. ಬಳ್ಳಾರಿ, ಸಿರುಗುಪ್ಪ, ಸಿನ್ನೂರು ಮತ್ತು ಲಿಂಗಸೂರು ಭಾಗದ ಜನರ ಧ್ವನಿಯಾಗಿ ದೆಹಲಿಯ ಸಂಸತ್ ಭವನದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಮುಗುಳಿಸಿದ್ದಾರೆ. ಈ ನಿಯೋಗದಲ್ಲಿ ಬರೋಬ್ಬರಿ 25 ಜನರಿದ್ರು. ಅಂದ್ರೆ ಇದರ ಗಂಭೀರತೆ ನಿಮಗೆ ಅರ್ಥವಾಗಬಹುದು. 13 ವರ್ಷಗಳ ಹಿಂದೆ ನಡೆದಂತ ಆ ಘಟನೆ ನಿಮಗೆ ನೆನಪಿದೆ? ಹೇಳ್ತೀನಿ ಕೇಳಿ. ಈ ರೈಲು ಮಾರ್ಗ ಇತಿಹಾಸ ನೋಡಿದ್ರೆ ನಮಗೆ ಅಚ್ಚರಿ ಆಗುತ್ತೆ. ಯುಪಿಎ ಸರ್ಕಾರ ಅವಧಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ವೆ ಮಂತ್ರಿಯಾಗಿದ್ದಾಗ ಮತ್ತು NDA ಸರ್ಕಾರದಲ್ಲಿ ಸದಾನಂದ ಗೌಡರು ಮಂತ್ರಿಯಾಗಿದ್ದಾಗ ಈ ಮಾರ್ಗಕ್ಕೆ ಸರ್ವೆ ಆದೇಶ ಮಾಡಲಾಗಿತ್ತು. ಹೌದು, ಸರಿಯಾಗಿ 13 ವರ್ಷಗಳ ಹಿಂದೆ ಸರ್ವೆ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ. ಆದರೆ ಅಂದಿನಿಂದ ಇಂದಿನವರೆಗೂ ಕೇವಲ ಕಾಗದ ಮೇಲೆ ಮಾತ್ರ ರೈಲು ಓಡ್ತಾ ಇದೆ. ಈ ವಿಳಂಬದಿಂದಾಗಿ ಈ ಭಾಗದ ಸಾವಿರಾರು ರೈತರು, ವ್ಯಾಪಾರಸ್ಥರಿಗೆ ಆರ್ಥಿಕವಾಗಿ ಭಾರಿ ನಷ್ಟ ಆಗ್ತಾ ಇದೆ. ಸಿಂಧನೂರು ಅಂದ್ರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ನಾಡು. ಇಲ್ಲಿನ ಅಕ್ಕಿ ದೇಶ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ರೈಲ್ವೆ ಮಾರ್ಗ ಎಷ್ಟು ಮುಖ್ಯ ಅನ್ನೋದು ಯಾರಿಗಾದ್ರೂ ಕೂಡ ಅರ್ಥ ಆಗಿಬಿಡುತ್ತೆ. ಈಗಿನ ಈ ಹೋರಾಟ ನೇತೃತ್ವವನ್ನು ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಅಧ್ಯಕ್ಷ KM ಮಹೇಶ್ವರ ಸ್ವಾಮಿ ಮತ್ತು ಸಿರುಗುಪ್ಪದ ಮಾಜಿ ಶಾಸಕ MS ಸೋಮಲಿಂಗಪ್ಪ ಮತ್ತು ಇತರರು ವಹಿಸಿಕೊಂಡಿದ್ದಾರೆ. ಅವರ ಜೊತೆಗೆ ಹುಬ್ಬಳ್ಳಿ ರೈಲ್ವೆ ವಿಭಾಗದ ಸದಸ್ಯರು ಕೂಡ ಇದ್ದಾರೆ. ಇವರ ಬೇಡಿಕೆ ಏನ್ ಗೊತ್ತಾ? ಮೊದಲು ಈ 13 ವರ್ಷಗಳಿಂದ ನೆನೆಗುತ್ತಿಗೆ ಬಿದ್ದಿರುವಂತಹ ಬಳ್ಳಾರಿ, ಸಿರುಗುಪ್ಪ, ಸಿನ್ನೂರು ಈ ಮಾರ್ಗದ ಬಗ್ಗೆ ಕೆಲಸವನ್ನು ಯುದ್ಧೋಪವಾಗಿ ಆರಂಭಿಸಬೇಕು. ಕೇವಲ ಭರವಸೆಗಳು ಸಾಲದು, ಈ ಕೆಲಸ ಕಣ್ಮುಂದೆ ಸಾಗಿಸಬೇಕು ಎನ್ನುವುದು ಅವರ ವಾದ. ಮತ್ತೊಂದು ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ ಉದಯ್ ಸೂಪರ್ ಫಾಸ್ಟ್ ರೈಲು. ಬಳ್ಳಾರಿ ಜನತೆ ಈ ರೈಲಿಗಾಗಿ ಕಳೆದ 30 ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಬಳ್ಳಾರಿ ಅಂದ್ರೆ ಕೇವಲ ಒಂದು ಜಿಲ್ಲೆಯಲ್ಲ, ಇದು ವಿಶ್ವವಿಖ್ಯಾತ ಹಂಪಿ ಪ್ರವಾಸಿ ತಾಣವನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರುವಂತಹ ಜಾಗ. ದೇಶ ವಿದೇಶಗಳ ಪ್ರವಾಸಿಗರು ಬೆಂಗಳೂರಿಗೆ ಬಂದು ಅಲ್ಲಿಂದ ಹಂಪಿಗೆ ಬರಬೇಕಾದ್ರೆ ಅವರಿಗೆ ಉತ್ತಮ ರೈಲ್ವೆ ಸಂಪರ್ಕ ಬೇಕೇ ಬೇಕು. ಉದಯ ರೈಲು ಅಥವಾ ವಂದೇ ಭಾರತ್ ರೈಲು ಬಳ್ಳಾರಿಯಿಂದ ಬೆಂಗಳೂರಿಗೆ ಪ್ರತಿದಿನ ಸಂಚರಿಸಿದರೆ ಅದು ಕೇವಲ ಪ್ರಯಾಣಿಕರಿಗೆ ಅಷ್ಟೇ ಅಲ್ಲ, ಇಡೀ ಪ್ರವಾಸೋದ್ಯಮಕ್ಕೆ ಒಂದು ಹೊಸ ಕಳೆ ಕಂದಂತಾಗುತ್ತೆ. ರಾತ್ರಿ ಹತ್ತಿದ್ರೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಇರಬೇಕು ಅಂತಹ ವೇಗದ ರೈಲು ಬೇಕು ಅನ್ನೋದು ಅವರ ಹಠ. ಓಡಿಸುತ್ತಿದ್ದ ರೈಲುಗಳನ್ನೇ ನಿಲ್ಲಿಸಿ ಬಿಟ್ಟಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ನಿಮಗೆ ಆಶ್ಚರ್ಯ ಆಗ್ಬಹುದು. ಹೊಸ ರೈಲು ಕೊಡಿ ಅಂತ ಕೇಳುವುದರ ಜೊತೆಗೆ ಈಗಿರುವ ರೈಲುಗಳನ್ನು ಯಾಕೆ ನಿಲ್ಲಿಸಿದಿರಿ ಅಂತಲೂ ಈ ನಿಯೋಗ ಪ್ರಶ್ನೆ ಮಾಡಿದೆ. ಹಿಂದೆ ಬಳ್ಳಾರಿ ಮಾರ್ಗದಲ್ಲಿ ಕೊಲ್ಲಾಪುರ ಮುನುಗೂರು ಎಕ್ಸ್ಪ್ರೆಸ್ ರೈಲು ಸಂಚರಿಸ್ತಾ ಇತ್ತು. ಆದ್ರೆ ಕಳೆದ 1 ವರ್ಷಗಳಿಂದ ಈ ಮಾರ್ಗ ನಿಂತು ಹೋಗಿದೆ. ಹಾಗೆಯೇ ಶಿವಮೊಗ್ಗದಿಂದ ಚೆನ್ನೈಗೆ ವಾರಕ್ಕೊಮ್ಮೆ ಹೋಗ್ತಿರುವಂತ ರೈಲು ಕೂಡ ಈಗ ಬರ್ತಾ ಇಲ್ಲ. ಇದ್ದ ಸೌಲಭ್ಯವನ್ನು ಕಿತ್ತಿಕೊಂಡ್ರೆ ಜನ ಎಲ್ಲಿಗೆ ಹೋಗ್ಬೇಕು? ಅದಕ್ಕಾಗಿಯೇ ವಿ ಸೋಮಣ್ಣ ಅವರಿಗೆ ನೀಡಿದಂತಹ ಮನವಿಯಲ್ಲಿ ಈ ರೈಲುಗಳನ್ನು ಕೂಡಲೇ ಪುನರಾರಂಭ ಮಾಡಬೇಕು ಅನ್ನೋದು ಅವರ ಒತ್ತಾಯ ಆಗಿದೆ. ಸ್ನೇಹಿತರೆ, ಬಳ್ಳಾರಿ ರೈಲ್ವೆ ನಿಲ್ದಾಣದ ಆಧುನೀಕರಣ ಕೆಲಸ ಕೂಡ ಆಮೆಗತಿಯಲ್ಲಿ ನಡೀತಾ ಇದೆ. ಇದನ್ನ ಬೇಗ ಮುಗಿಸಿ ಅಂತಲೂ ಸಚಿವರಿಗೆ ಕೇಳಲಾಗಿದೆ. ಮತ್ತೊಂದು ಪ್ರಮುಖ ಪಾಯಿಂಟ್ ಅಂದ್ರೆ ರಸಗೊಬ್ಬರದ ಲೋ ಡೌನ್ ಗಳ ವ್ಯವಸ್ಥೆ. ಈ ಭಾಗದ ರೈತರಿಗೆ ಸಕಾಲಕ್ಕೆ ಗೊಬ್ಬರ ಸಿಗಬೇಕಾದ್ರೆ ರೈಲ್ವೆ ವ್ಯಾಗನ್ ಗಳಿಂದ ಗೊಬ್ಬರ ಇಳಿಸಲು ಉತ್ತಮ ವ್ಯವಸ್ಥೆ ಬೇಕು. ಅದಕ್ಕೂ ಅನುಕೂಲ ಮಾಡಿಕೊಡಿ ಅಂತ ಸಮಿತಿ ಕೇಳಿಕೊಂಡಿದೆ. ಈ ನಿಯೋಗ ಕೇವಲ ವಿ ಸೋಮಣ್ಣ ಅವರನ್ನಷ್ಟೇ ಭೇಟಿ ಮಾಡಿಲ್ಲ. ರಾಜ್ಯದ ಪ್ರಭಾವಿ ನಾಯಕರಾದ ಪ್ರಹ್ಲಾದ್ ಜೋಶಿ, HD ಕುಮಾರಸ್ವಾಮಿ ಮತ್ತು ಜಗದೀಶ್ ಶೆಟ್ಟರ್ ಅವರ ಗಮನಕ್ಕೂ ಕೂಡ ಈ ವಿಚಾರಗಳನ್ನು ಕೂಡ ತಂದಿದ್ದಾರೆ. ಈಗ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಸರ್ಕಾರ ಯಾಕೆ ಇಷ್ಟು ತಡ ಮಾಡ್ತಾ ಇದೆ? ಸ್ನೇಹಿತರೆ, ರೈಲ್ವೆ ಯೋಜನೆ ಅಂದ ತಕ್ಷಣ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಹಣ ಬೇಕು. ಅದಕ್ಕಿಂತ ಹೆಚ್ಚಾಗಿ ಭೂಸ್ವಾಧೀನ ಪ್ರಕ್ರಿಯೆ ನಡೀಬೇಕು. ಬಳ್ಳಾರಿ ಮತ್ತು ಸಿನ್ನೂರು ಭಾಗದ ರೈಲ್ವೆ ಭಾಗಕ್ಕೆ ಭೂಸ್ವಾಧೀನ ಪಡಿಸಿಕೊಳ್ಳೋದು ಸರ್ಕಾರ ಒಂದು ದೊಡ್ಡ ಸವಾಲಾಗಿದೆ. ಆದ್ರೆ 13 ವರ್ಷಗಳ ಕಾಲ ಸುಮ್ಮನೆ ಕುಳಿತುಕೊಳ್ಳೋದು ಸರಿಯಲ್ಲ. ಒಂದು ಮಾರ್ಗ ಬಂದ್ರೆ ಆ ಭಾಗದ ಜಮೀನ ಬೆಲೆ ಏರುತ್ತೆ, ಹೊಸ ಹೊಸ ಉದ್ಯಮಗಳು ಕೂಡ ಬರುತ್ತವೆ, ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ. ಹೀಗಿರುವ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡಬಾರದು ಅನ್ನೋದು ಅವರ ವಾದ. ಈ ಸೋಮಣ್ಣ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಏನ್ ಗೊತ್ತಾ? ಸಚಿವರ ಮನವಿಯನ್ನು ಸ್ವೀಕರಿಸಿದ್ದಾರೆ ಮತ್ತು ಈ ಭಾಗದ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಕರ್ನಾಟಕದವರೇ ಸಚಿವರಾಗಿರುವುದರಿಂದ ನಮಗೆ ಒಂದು ನಂಬಿಕೆ ಕೂಡ ಇದೆ. ಆದ್ರೆ ಆ ನಂಬಿಕೆ ನಿಜವಾಗಬೇಕು ಅಂದರೆ ಬಜೆಟ್ ನಲ್ಲಿ ಹಣ ಬಿಡುಗಡೆ ಆಗಿ ಕಲ್ಲುಗಳು ನೆಲಕ್ಕೆ ಬೀಳ್ಬೇಕು. ಬಳ್ಳಾರಿಯಿಂದ ಬೆಂಗಳೂರಿಗೆ ವಂದೇ ಭಾರತ್ ರೈಲು ಬರೋದು ಕೇವಲ ಪ್ರತಿಷ್ಠಿತ ವಿಷಯವಲ್ಲ, ಅದು ಈ ಭಾಗದ ಜನರ ಹಕ್ಕು ಕೂಡ ಹೌದು. ಈಗ ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ. ಒಂದು ವೇಳೆ ಬಳ್ಳಾರಿ, ಸಿರುಗುಪ್ಪ
ಸಿರುಗುಪ್ಪ ಸಿನ್ನೂರು ಮಾರ್ಗ ಪೂರ್ಣಗೊಂಡ್ರೆ ಏನಾಗುತ್ತಾ? ಇದು ನೇರವಾಗಿ ಹೈದರಾಬಾದ್ ಮತ್ತು ಬೆಂಗಳೂರು ನಡುವಿನ ಕನೆಕ್ಟಿವಿಟಿಯನ್ನು ಸುಧಾರಿಸಿದಂತಾಗುತ್ತೆ. ಬಳ್ಳಾರಿಯ ಉಕ್ಕು ಉದ್ಯಮಕ್ಕೆ ಹೊಸ ವೇಗ ಸಿಗುತ್ತೆ. ಸಿಂಧನೂರಿನ ರೈತರು ತಮ್ಮ ಬೆಳೆಯನ್ನು ನೇರವಾಗಿ ದೊಡ್ಡ ಮಾರುಕಟ್ಟೆಗಳಿಗೆ ಕಡಿಮೆ ಖರ್ಚಿನಲ್ಲಿ ಕೂಡ ಸಾಗಿಸಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಕ್ಕಂತಾಗುತ್ತೆ. ಹೋಗಲು ಬರಲು ಕೂಡ ಉತ್ತಮ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಒಂದು ಮಾರ್ಗ ಬಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹಣೆ ಬರವೇ ಬದಲಾಯಿಸಬಹುದು. ಗೆಳೆಯರೇ, ರೈಲು ಬರೋದು ಅಂದ್ರೆ ಬರೀ ಇಂಜಿನ್ ಬದಲಾಯಿಸುವುದಲ್ಲ, ಅದು ಪ್ರಗತಿಯ ಸಂಕೇತ. ನಮ್ಮ ರಾಜ್ಯದ ನಾಯಕರು ದೆಹಲಿಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತಾರೆ ಅನ್ನೋದರ ಮೇಲೆ ಈ ಯೋಜನೆ ಭವಿಷ್ಯ ಅಡಗಿದೆ. ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಧ್ವನಿ ಕೂಡ ಈ ಹೋರಾಟಕ್ಕೆ ಸೇರ್ಪಡೆ ಆಗಲಿ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿರಿ. ಸರ್ಕಾರಕ್ಕೆ ಒಂದು ಭಾಗದ ಜನರ ಅವಶ್ಯಕತೆ ಅರ್ಥವಾಗಲಿ. ಈ ಮಾಹಿತಿ ನಮಗೆ ನಿಜಕ್ಕೂ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಬಳ್ಳಾರಿ, ಸಿರುಗುಪ್ಪ, ಸಿನ್ನೂರು ಮತ್ತು ಲಿಂಗಸೂರು ಭಾಗದ ನಿಮ್ಮ ಗೆಳೆಯ ಮತ್ತು ಗೆಳತಿಯರಿಗೆ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದ್ರೆ ಇದು ನಿಮ್ಮೆಲ್ಲರ ಸಮಸ್ಯೆ. ನಿಮ್ಮ ಊರಿಗೆ ರೈಲು ಬೇಕಾ ಅಥವಾ ಈ ರೈಲು ಮಾರ್ಗದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ಪರಿಶ್ರಮಕ್ಕೆ ನಿಮ್ಮ ಒಂದು ಬೆಂಬಲವಾಗಿ ಸಪೋರ್ಟ್ ಮಾಡ್ರಿ. ಇದೇ ತರ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಇದೇ ತರ ಟಾಪಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.